ಇದೇ ಸಂಗತಿ. ಸತ್ಯ ಏನು ಸತ್ಯ ಏನು ಅನ್ನೋಂಥದ್ದನ್ನ ಹೇಳಿ ಜನಗಳಿಗೆ. ಅದು ಹೇಳಲಿಲ್ಲ ಅಂದರೆ ನೀವು ಇನ್ಯಾವಾಗ ಹೇಳ್ತೀರಿ? ಅದೇ ಆದ ನೋಡಿ, ಎಂತೆಂಥ ಮೂರ್ಖತನದ ಡಿಸಿಷನ್ ತಗೊಂಡು ಜನಗಳಿಗೆ ಮೂರ್ಖರನ್ನಾಗಿ ಮಾಡಿಸುವಂಥ ಕೆಲಸವನ್ನು ಮಾಡ್ತೀರಿ. ಸಿಂಧೂ ನದಿದು ಒಪ್ಪದ ನೀರು ಬಿಡಲ್ಲ ಅಂತೀರಿ. ನೀರು ಎಷ್ಟು ದಿವಸ ಇಟ್ಕೊಂತೀರಾ? ನೀರು ಬಿಡಲ್ಲ ಅಂದರೆ ಎಷ್ಟು ದಿವಸ ಇಟ್ಕೊಂತೀರ? ನೀರು ಡ್ಯಾಮ್ ಫುಲ್ ಆಗೋದು, ಡ್ಯಾಮ್ ಹೊಡೆದಾಗಲ್ವಾ? ಆಟೋಮೆಟಿಕ್ಕಾಗಿ ಬಿಡಲೇಬೇಕಲ್ವಾ? KRS ಡ್ಯಾಮಿಂದ ನಾವು ನೀರು ಬಿಡಲ್ಲ ತಮಿಳ್ನಾಡಿಗೆ ಅಂತ ತೀರ್ಮಾನ ತಗೊಂಡು KRSನ ಪೂರ್ತಿ ಬಂದ್ ಮಾಡಿಬಿಟ್ರೆ ಆ ನೀರೆಲ್ಲ ಡ್ಯಾಮ್ ಹೊಡೆದ್ಬಿಟ್ಟು ಎಲ್ಲಿ ಬರ್ತದೆ? ನಮ್ಮ ಮೇಲೆ ಬರಲ್ವಾ? ಇವೆಲ್ಲ ಒಂದು ತೀರ್ಮಾನಗಳ? ಅದು ಇಂಟರ್ನ್ಯಾಷನಲ್ ಅಗ್ರಿಮೆಂಟ್ ಅಲ್ವಾ ಅವು? ನೀವೇನು ಮಾಡಿ ಸುಮ್ಮನೆ ಏನೇನೋ ಮಾಡ್ತೀರಿ, ಸುಮ್ಮನೆ ಏನೇನೋ ಹೇಳ್ತೀರಿ, ಜನಗಳಿಗೆ ಇನ್ನೂ ಉದ್ರೇಕ ಮಾಡಿಸುವಂಥ ಕೆಲಸವನ್ನು ಮಾಡ್ತೀರಿ. ನಿರ್ದಾಕ್ಷಿಣ್ಯವಾಗಿ ಯಾರು ತಪ್ಪಿತಸ್ಥರಿದ್ದಾರೆ ಅವ್ರನ್ನ ನೀವು ಹುಡುಕಿ ಹೊಡೆಯುವಂಥ ಕೆಲಸವನ್ನು ಮೊದಲು ಮಾಡಿ. ಬಾಯಲ್ಲಿ ಹೇಳಬೇಡಿ. ಪ್ರಚಾರ ತಗೊಳ್ಳುವಂಥದ್ದಕ್ಕೆ ಮಾತ್ರ ಸೀಮಿತ ಆಗುವಂಥದ್ದು ಆಗಬಾರ್ದು. ಪ್ರಚಾರ ತಗೊಳ್ಳುವಂಥದ್ದು ಸೀಮಿತ ಬಿಟ್ಟರೆ ಬೇರೆ ಏನೂ ಇಲ್ಲ ನಿಮ್ಮದು. ರಾಹುಲ್ ಗಾಂಧಿಯವರು ಅಮೆರಿಕಾಗೆ ಹೋಗಿದ್ರು ಪಾಪ, ವಿರೋಧ ಪಕ್ಷ ರೆಸ್ಪಾನ್ಸಿಬಲ್ ಅಪೋಸಿಷನ್ ಲೀಡ್ರು. ಅವರು 5ನೇ ತಾರೀಕು ಬರುವಂಥದ್ದು ಕಟ್ ಶಾಟ್ ಮಾಡಿ ವಾಪಸ್ ಬಂದರು. ನಾವೇ ನಮ್ಮ ಸಲಹೆ ಏನಾದರೂ ಕೇಳ್ತಾರೇನೋ ಅಂತ. ನಿನ್ನೆ ದಿವಸ ಆಲ್ ಪಾರ್ಟಿ ಮೀಟಿಂಗಲ್ಲಿ ನರೇಂದ್ರ ಮೋದಿ ಅವರು ಯಾಕೆ ಬರಲಿಲ್ಲ? ಇದಕ್ಕಿಂತ ನಿಮ್ಮ ಬಿಹಾರ್ ಎಲೆಕ್ಷನ್ ಚುನಾವಣೆ ಪ್ರಚಾರ ಮುಖ್ಯವಾಗಿತ್ತಾ ನರೇಂದ್ರ ಮೋದಿ ಅವ್ರಿಗೆ? ಚುನಾವಣೆ ಪ್ರಚಾರ ಫಸ್ಟ್ ಪ್ರಿಫರೆನ್ಸಾ ನಿಮಗೆ? ನೀವು ಆ್ಯಸ್ ಎ ಪ್ರೈಮ್ ಮಿನಿಸ್ಟರ್ ನೀವು ಕೂತು ಏನು ಡಿಸಿಷನ್ ತಗೋಬೇಕು, ಏನು ಎಕ್ಸಿಕ್ಯೂಟ್ ಮಾಡಬೇಕು ಅನ್ನುವಂಥದ್ದು ನೀವು ತೀರ್ಮಾನ ತಗೊಳ್ಳುವಂಥದ್ದು ಆಗಬೇಕು ಹೊರತು ರಾಜನಾಥ್ ಸಿಂಗು ಮತ್ತು ಅಮಿತ್ ಶಾ ಬಿಟ್ಟರೆ, ರಾಜನಾಥ್ ಸಿಂಗು ಅಮಿತ್ ಶಾ ನಾನು ಮಾತಾಡ್ತೀನಿ, ಪ್ರೈಮ್ ಮಿನಿಸ್ಟರ್ ಹತ್ರ ಮಾತಾಡ್ತೀವಿ, ಪ್ರೈಮ್ ಮಿನಿಸ್ಟರ್ ಹತ್ರ ಮಾತಾಡ್ತೀವಿ ಅಂತ ಎದ್ಬಿಟ್ಟು ಜಾಗ ಖಾಲಿ ಮಾಡಿದರು. ಅಂದರೆ ಹೌ ಇರ್ರೆಸ್ಪಾನ್ಸಿಬಿಲಿಟಿ ಯು ಹ್ಯಾವ್. ಬರೀ ಭಾಷಣದ ಮೂಲಕ ಜನರನ್ನು ದಿಕ್ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ರಿ ಹೊರತು ಕಾರ್ಯರೂಪದಲ್ಲಿ ಯಾವ ಕೆಲಸವನ್ನು ಮಾಡುವಂಥದ್ದಕ್ಕೆ ನೀವು ಬದ್ಧರಾಗಿಲ್ಲ ಅನ್ನುವಂಥದ್ದಕ್ಕೆ ಇದು ಭಾಳ ಸ್ಪಷ್ಟವಾದಂಥ ಉದಾಹರಣೆಗಳು. ಯಾರು ಏನು ಮಾತಾಡಬೇಡಿ, ಎಲ್ಲೂ ಏನು ಮಾತಾಡಬೇಡಿ ಅಂತ ಹೇಳಿ ನಾವು ಸುಮ್ಮನೆ ಬಾಯಿ ಮುಚ್ಕೊಂಡು ನಾವು ಸುಮ್ಮನೆ ಇದ್ದೀವಿ, ಜನಗಳು ಸುಮ್ಮನೆ ಇದ್ದಾರೆ ಪಾಪ. ಇಂಥ ಸಂದರ್ಭದಲ್ಲಿ ಏನೋ ಮಾತಾಡಬೇಡಿ. ಬಟ್ ಆದರೆ ನೀವು ಮಾತಾಡ್ತಾ ಇದ್ದೀರಾ. ತಪ್ಪು ನಿಮ್ಮದಿಟ್ಕೊಂಡು ಬೇರೆಯವ್ರಿಗೆ ಹಿಂದೂ ಮುಸ್ಲಿಮ್ಸನ್ನ ಲೇಪವನ್ನು ಬೆಳೆದು ಆ ಹಿಂದೂ ಮುಸ್ಲಿಮ್ಸಿಂದಾನೇ ಇಡೀ ದೇಶ ಹಿಂಗೆಲ್ಲ ಸಮಸ್ಯೆ ಆಗ್ತಾ ಇದೆ ಅನ್ನುವಂಥ ರೀತಿಯಲ್ಲಿ ಎಲ್ಲ ಮುಸ್ಲಿಮ್ಸು ಇದೇ ಟೆರರಿಸ್ಟ್ ಅನ್ನೋ ರೀತಿಯಲ್ಲಿ ಬಿಂಬಿಸುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು ಇದರಲ್ಲಿ ಅಕ್ಷಮ್ಯ ಅಪರಾಧ ಅಲ್ವಾ? ಅದಕ್ಕೆ ನೀವು ಉತ್ತರವನ್ನು ಕೊಡಿ ಸ್ವಾಮಿ. ಅದನ್ನು ಉತ್ತರ ಕೊಡುವಂಥದ್ದು ಬಿಟ್ಟು ನೀವು ರಾಜಕೀಯವಾಗಿ ಬಳಸ್ಕೊಳ್ಳುವಂಥ ವ್ಯವಸ್ಥೆಯನ್ನು ನೀವು ನಿಲ್ಲಿಸ್ಬೇಕು. ಆಮೇಲೆ ನಿನ್ನೆ ಮುಖ್ಯಮಂತ್ರಿಗಳು ಮಹದೇಶ್ವರ ಬೆಟ್ಟದಲ್ಲಿ ಒಂದು ಕ್ಯಾಬಿನೆಟ್ ಮೀಟಿಂಗ್ ಆಗಿ ಸುಮಾರು 3,647 ಕೋಟಿ ಹಣದ ಮೊತ್ತದ ಯೋಜನೆಗಳನ್ನು ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಕೊಟ್ಟಿರುವಂಥದ್ದು ಇಡೀ ಇತಿಹಾಸದಲ್ಲೇ ಮೊದಲನೇದು. ಸಿದ್ದರಾಮಯ್ಯ ಸಾಹೇಬರು ಡಿಸೆಂಟ್ರಲೈಸೇಷನ್ ಡಿಸೆಂಟ್ರಲೈಸೇಷನ್ ಯಾವ ಥರ ಮಾಡ್ತಾ ಇದ್ದಾರೆ ಅನ್ನುವಂಥದ್ದಕ್ಕೆ ಇದು ಒಂದು ಸ್ಪಷ್ಟ ಉದಾಹರಣೆ. ಒಂದೂವರೆ ತಿಂಗಳ ಹಿಂದೆ ಗುಲ್ಬರ್ಗದಲ್ಲಿ ಇದೇ ಥರ ಒಂದು ಕ್ಯಾಬಿನೆಟ್ ಮೀಟಿಂಗ್ ಮಾಡಿ ಆ ಭಾಗದ ಅಲ್ಲೇ 4-5 ಜಿಲ್ಲೆಗಳಿಗೆ ಏನೆಲ್ಲ ಆಗಬೇಕು ಅನ್ನುವಂಥದ್ದು ಪ್ರಮುಖವಾದಂಥ ವಿಚಾರಗಳನ್ನ ತಗೊಂಡು ತೀರ್ಮಾನ ತಗೊಂಡು ಅದಕ್ಕೆ ಅನುಷ್ಠಾನ ಮಾಡಿಸುವಂಥ ಕೆಲಸವನ್ನು ಮಾಡಿದ್ವಿ. ಇಲ್ಲೂ ಅಷ್ಟೇ ಚಾಮರಾಜನಗರ, ಮಂಡ್ಯ, ಮೈಸೂರು ಮತ್ತು ಕೊಡಗು, ಹಾಸನ, ಕೊಡಗು 6-7 ಜಿಲ್ಲೆಗಳಿಗೆ ಅನುಕೂಲ ಆಗುವಂಥ ರೀತಿಯಲ್ಲಿ 3,647 ಕೋಟಿ ಹಣವನ್ನು ಅವರು ಅಪ್ರೂವಲ್ ಮಾಡಿರುವಂಥದ್ದು ಇಡೀ ರಾಜ್ಯ ಮತ್ತು ರಾಜ್ಯದ ಜನತೆ ನಾವು ಅಪ್ರಿಷಿಯೇಟ್ ಮಾಡಬೇಕಾಗಿದೆ. ಸುಮ್ಮನೆ ರಾಜಕೀಯವಾಗಿ ರಾಜಕಾರಣಕ್ಕೋಸ್ಕರ BJPಯವರು ವಿರೋಧಿಸುವಂಥ ಕೆಲಸವನ್ನು ಮಾಡ್ತಾರಲ್ಲ, ಅದೇ ರೀತಿ ಜನ ಮನಸ್ಥಿತಿಯೂ ಆಗಬಾರ್ದು. ಅಪ್ರಿಷಿಯೇಟ್ ಮಾಡುವಂಥ ಕೆಲಸವನ್ನು ಮಾಡಬೇಕು. ಮೈಸೂರು ಏರ್ಪೋರ್ಟು ರೈಟ್ ಫ್ರಮ್ ಇನ್ಫ್ರಾಸ್ಟ್ರಕ್ಚರಿಂದ ಹಿಡಿದು ಪ್ರತಿ ಒಂದು ಪೈಸನೂ ಕೇಂದ್ರ ಸರ್ಕಾರ ಕೊಡಬೇಕು. ಯಾಕೆಂದರೆ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಕಂಟ್ರೋಲ್ ಬರುವಂಥದ್ದು. ನಾಳೆ ದಿವಸ ಏನಾದರೂ ಆದರೆ ಎಲ್ಲ ಅನುಕೂಲಗಳನ್ನು ಅವ್ರ ಮೂಲಕ ಬರುತ್ತೆ ಹೊರತು ಅವ್ರಿಗೆ ಹೋಗುತ್ತೆ ಹೊರತು ನಮಗೆ ಬರೋದಿಲ್ಲ. ಇಂಥ ಸಂದರ್ಭದಲ್ಲಿ ನೀವು 46 ಎಕರೆ ಜಮೀನನ್ನು ಅಕ್ವೈರ್ ಮಾಡಿಕೊಂಡು ಹೈವೇ ಡಿವಿಯೇಷನ್ ಮಾಡುವಂಥದ್ದಕ್ಕೆ, ಆಮೇಲೆ ರೈತರಿಗೆ ಇಲ್ಲಿವರೆಗೂ ಅಕ್ವೈರ್ ಮಾಡ್ಕೊಂಡಿರೋದಕ್ಕೆ ದುಡ್ಡನ್ನು ಕೊಡದೇ ಇರುವಂಥದ್ದು ಪೂರ್ತಿ ಪ್ರಮಾಣದಲ್ಲಿ 110 ಕೋಟಿಯನ್ನು ರಿಲೀಸ್ ಮಾಡಿದ್ರು ನೆನ್ನೆ. ಇದಲ್ಲದೇನೆ 320 ಕೋಟಿ ಬಡ್ಜೆಟಲ್ಲಿ ಘೋಷಣೆ ಆಗಿದೆ. ಏನು ಬಡ್ಜೆಟಲ್ಲಿ ಘೋಷಣೆ ಆಗಿರುವಂಥದ್ದು ಇನ್ಫ್ರಾಸ್ಟ್ರಕ್ಚರ್, ರನ್ವೇ ಎಕ್ಸ್ಪ್ಯಾನ್ಷನ್ನು ಮತ್ತು ಹೈಟೆನ್ಷನ್ ಲೈನ್ ಚೇಂಜ್ ಮಾಡುವಂಥದ್ದು, ಕ್ಯಾನಲ್ಗಳನ್ನ ಚೇಂಜ್ ಮಾಡುವಂಥದ್ದು, ಇರಿಗೇಷನ್ ಕ್ಯಾನಲ್ನ ಚೇಂಜ್ ಮಾಡುವಂಥದ್ದು, ರೈಲ್ವೆ ಲೈನ್ ಚೇಂಜ್ ಮಾಡುವಂಥದ್ದು, ಎಲ್ಲದಕ್ಕೂ ದುಡ್ಡನ್ನು ನಾವು ಕೊಟ್ಟಿದ್ದೀವಿ 320 ಕೋಟಿ. ಈ ಮೈಸೂರು ಭಾಗದ MP ಅದೇನೋ ಬಾಯಿಗೆ ಬಂದಂಗೆಲ್ಲ ಏನೇನೋ ಮಾತಾಡ್ತಾರೆ. ಆ ಬಾಯಿಗೆ ಬಂದಂಗೆಲ್ಲ ಇದೆಲ್ಲ ಕೊಡಬೇಕು, ಕೊಡದಿದ್ರೆ ಸರಿ ಇಲ್ಲ, ಡೆವಲಪ್ಮೆಂಟ್ ಮಾರ್ಕ್ ಆಗುತ್ತೆ. ಅರೆ ನೀವು ತಗೊಂಬನ್ರಿ, ನಿಮ್ಮನ್ನು MP ಆಗಿ ಗೆಲ್ಸೋರಲ್ಲ ಮೈಸೂರು.
ಏರ್ಪೋರ್ಟ್ ವಿಸ್ತರಣೆ ಮಾಡ್ತೀವಿ ಅಂತ ಪುಂಕಾನ್ ಮುಕ್ಕ ಹೋಗಿ ಅದು ಯಾರೋ ಏರ್ಪೋರ್ಟ್ ಮಿನಿಸ್ಟರ್ ಹತ್ರ ಹೋಗಿ ಏನೋ ಒಂದು ಲೆಟ್ರ್ ಕೊಟ್ಬಿಟ್ಟು ಹಿಂಗೆ ಫೋಟೋ ತೆಗೆಸ್ಕೊಂಡು ಇಲ್ಲಿ ಪೇಪರ್ಗಳು ಹಾಕ್ಸ್ಕೊಳ್ಳೋಂಥ ಕೆಲಸವನ್ನು ಮಾಡ್ತಾ ಇದ್ರಲ್ಲ. ಇಂಥವ್ರು ಏನು ತಗೊಂಬಂದಿದ್ದೀರಾ, 5 ರೂಪಾಯಿ ತಗೊಂಬಂದಿದ್ದೀರಾ ಅನ್ನುವಂಥದ್ದು ಹೇಳಿ. ಇನ್ನೊಬ್ಬ ಮಾಜಿ ಸಂಸದ ಅದೇನೋ ಬಾಯಿಗೆ ಬಂದಂಗೆಲ್ಲ ಹುಚ್ಚು ಥರ ಮಾತಾಡ್ಕೊಂಡು ಮುಸ್ಲಿಮ್ಸ್ ಬಗ್ಗೆ ಮಾತಾಡ್ಕೊಂಡು ಪ್ರಚಾರದಲ್ಲಿರಬೇಕು ಅನ್ನುವಂಥ ಏಕೈಕ ಉದ್ದೇಶದಿಂದ ನಾನು ಬದುಕಿದ್ದೀನಿ ಅಂತ ಹೇಳ್ಕೊಳ್ಳೋಕ್ಕೋಸ್ಕರ ಅವ ಒಂಥರ ಹುಚ್ಚುಂಥರ ಅಲ್ಲೆಲ್ಲ ಕಿಡಿ ಹಚ್ಚಕ್ಕೆ ಹೋಗ್ತಾನೆ, ಇಲ್ಲೆಲ್ಲೋ ಕಿಡಿ ಹಚ್ಚಕ್ಕೆ ಬರ್ತಾರೆ, ಇಲ್ಲೆಲ್ಲೋ ಕಿಡಿ ಹಚ್ಚಂದೆಲ್ಲ ಫುಟ್ಪಾತಲ್ಲಿ ನಿಂತ್ಕೊಂಡು ಪ್ರೆಸ್ ಮೀಟ್ ಮಾಡ್ತಾರೆ. ಅದು ಯಾಕೆ ಜಾಗ ಇಲ್ಲ ಅಲ್ಲಿ BJP ಕಚೇರಿ ಸೇರಿಸ್ತಾ ಇಲ್ಲ ಇವ್ರನ್ನ. BJPಯವರು ಯಾರೋ ಹತ್ರ ಬರ್ತಾ ಇಲ್ಲ, ಅಕ್ಕಪಕ್ಕ ಒಬ್ಬ BJPನೂ ಇಲ್ಲ, ಯಾರೋ ರೌಡಿ ಶೀಟರ್ಸ್ ಒಂದು ಇಬ್ಬರು ಮಾರನ್ನ ಅಕ್ಕಪಕ್ಕ ನಿಲ್ಲಿಸ್ಕೊಂಡು ಪ್ರೆಸ್ ಮೀಟ್ ಮಾಡುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಮಾಡ್ಕೊಂಡು ಕಿಡಿ ಒತ್ಸುವಂಥ ಕೆಲಸ ಅವ್ರಿವ್ರನ್ನ ಬೈಯೋದು ಏಕೈಕ ಉದ್ದೇಶ. ನಾವು ಗ್ರೌಂಡಲ್ಲಿ ತೋರಿಸ್ತಾ ಇದ್ದೀವಿ. ಗ್ಯಾರಂಟಿ ಸ್ಕೀಮ್ಗಳಿಗೆ ದುಡ್ಡು ಕೊಟ್ಟು ಆದಮೇಲೆ ಡೆವಲಪ್ಮೆಂಟ್ಗೂ ದುಡ್ಡನ್ನು ಕೊಡ್ತಾ ಇರುವಂಥದ್ದಕ್ಕೆ ಇದು ಉದಾಹರಣೆ.